ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸುಮನ್ ಟಿವಿ. ಒಂದು ಕುಟುಂಬಕ್ಕೆ ಆಶ್ರಯ ಅಂದ್ರೆ ಯಾರು ಗೊತ್ತಾ? ಅದು ಮನೆಯ ಯಜಮಾನ. ಬಡ ಕುಟುಂಬದಲ್ಲಿ ಪ್ರತಿದಿನ ಆಟೋ ಓಡಿಸಿ ಬರುವ ಸ್ವಲ್ಪ ಆದಾಯದಿಂದಲೇ ಮಕ್ಕಳ ವಿದ್ಯಾಭ್ಯಾಸ, ಮನೆ ಖರ್ಚು, ಊಟ ಉಡುಪು ಎಲ್ಲವೂ ಸಾಗುತ್ತೆ. ತನ್ನ ಭುಜದ ಮೇಲೆ ಸಂಪೂರ್ಣ ಸಂಸಾರವನ್ನು ಹೊತ್ತು ಕಷ್ಟಪಡುವವನೇ ನಿಜವಾದ ಯಜಮಾನ. ಆದರೆ ಆ ಯಜಮಾನನೇ ಕಷ್ಟಕ್ಕೆ ಸಿಲುಕಿದ್ರೆ ಆ ಸಂಸಾರ ಯಾವ ದಿಕ್ಕಿಗೆ ಹೋಗಬೇಕು? ಇದಕ್ಕೆ ಜೀವಂತ ಉದಾಹರಣೆ ನಮ್ಮ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ 22ರಲ್ಲಿ ನಡೆದ ಒಂದು ನೋವಿನ ಕಥೆ. ಆಟೋ ಚಾಲಕ ಅಕ್ಬರ್ ಸಲೀಂ ಪ್ರತಿದಿನ ಆಟೋ ಚಲಾಯಿಸಿ ಮನೆ ನಡೆಸುತ್ತಿದ್ದ ಸರಳ ವ್ಯಕ್ತಿ. ಆದರೆ ವಿಧಿಯ ಕ್ರೂರ ಆಟ, ಅವರ 2 ಕಿಡ್ನಿಗಳು ಫೇಲ್ ಆಗಿವೆ. ಈಗ ಪ್ರತಿದಿನ ಔಷಧಿ, ವಾರಕ್ಕೆ ಕನಿಷ್ಠ 1ಕ್ಕಿಂತ ಹೆಚ್ಚು ಡಯಾಲಿಸಿಸ್ ಚಿಕಿತ್ಸೆ, ಕೆಲಸ ಮಾಡಲು ಆಗದ ಪರಿಸ್ಥಿತಿ, ಆದಾಯ ಶೂನ್ಯ, ಮನದಲ್ಲಿ ಕಣ್ಣೀರು ಮಾತ್ರ ಉಳಿದಿದೆ. ಈ ದುಸ್ಥಿತಿಯನ್ನು ತಿಳಿದು ಕೆಲ ಮಾಧ್ಯಮಗಳು ಈ ಮಾನವೀಯ ಕಥೆಯನ್ನ ಹೊರಗೆ ತಂದವು. ಅದನ್ನು ಕಂಡು ಮನಸ್ಸಿಗೆ ನೋವುಗೊಂಡು ಸಹಾಯದ ಕೈ ಚಾಚಿದವರು ಜೈ ಫೌಂಡೇಶನ್ ಸಂಸ್ಥೆಯ ಸ್ಥಾಪಕ ಜಯಕುಮಾರ್ ಅವರು ಸಲೀಂ ಅವರ ಮನೆಗೆ ಭೇಟಿ ನೀಡಿ ಪ್ರತಿ ತಿಂಗಳ ರೇಷನ್ ವ್ಯವಸ್ಥೆ, ಆಸ್ಪತ್ರೆ ಚಿಕಿತ್ಸೆ, ಅಗತ್ಯವಾದ ಆರ್ಥಿಕ ಸಹಾಯ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲ ಇವೆಲ್ಲವನ್ನ ನೀಡುವ ಮೂಲಕ ದೊಡ್ಡ ಮಾನವೀಯತೆ ತೋರಿಸಿದ್ದಾರೆ. ಭೇಟಿ ಕೊಟ್ಟಿರೋ ಉದ್ದೇಶ ಏನಂದ್ರೆ, ನಿನ್ನೆ ನಮ್ಮ ಸೋದರರಾದ ನರಸಿಂಹಮೂರ್ತಿ ಅವರ ಒಂದು ಮಾಧ್ಯಮದಲ್ಲಿ, ಯೂಟ್ಯೂಬ್ ಮಾಧ್ಯಮದಲ್ಲಿ ನೋಡಿದಾಗ ಆ ಒಂದು ಮಗು ತನ್ನ ಕುಟುಂಬದ ನೋವನ್ನು ಹೇಳ್ಕೊಂಡು, ಈ ತರ ನಮ್ಮ ತಂದೆಯವರಿಗೆ 2 ಕಿಡ್ನಿ ವೈಫಲ್ಯ ಆಗಿದೆ, ಅವ್ರಿಗೆ ಒಂದು ಮೆಡಿಸಿನ್ ವೆಚ್ಚನೂ ಕೂಡ ಬರ್ಸಕ್ಕೆ ಬಹಳ ಕಷ್ಟ ಆಗ್ತಾ ಇದೆ, ಇದ್ದಿದ್ದು ಒಂದೇ ಆಧಾರ ಸ್ತಂಭ ಅವರು. ಸೊ ಅದ್ರ ಜೊತೆಗೆ ನಮ್ಗೆ ರೇಷನ್ ಕೂಡ ಅಂದ್ರೆ ದಿನಸಿ ವಸ್ತುಗಳು ಕೂಡ ಬಹಳ ತೊಂದರೆ ಆಗ್ತಾ ಇದೆ, ಊಟಕ್ಕೂ ಕೂಡ ಬಹಳ ನೋವಾಯ್ತು. ಇವತ್ತು ನಾವು ಚಿಕ್ಕಬಳ್ಳಾಪುರದಲ್ಲಿ ಇಂಥ ಒಂದು ಸಮಸ್ಯೆಗಳಿದಾವೆ ಅನ್ನೋದನ್ನ ನಾವು ಅರ್ಥಕೊಳ್ಬೇಕಾಗಿದೆ. ಯಾಕಂದ್ರೆ ಬಹಳಷ್ಟು ಜನ ಇದ್ದಾರೆ ನೋವಿನಲ್ಲಿ. ಸೊ ನನ್ನ ಮಾಧ್ಯಮಗಳನ್ನ ನೋಡಿದ ನಂತರ ಕೂಡಲೇ ನಾನು ಕರೆ ಮಾಡ್ತೀನಿ ನರಸಿಂಹಮೂರ್ತಿ ಅವ್ರಿಗೆ. ಈ ರೀತಿ ಆ ಕುಟುಂಬದ ಜೊತೆಗೆ ನಾವು ನಿಲ್ತೀವಿ. ಯಾಕಂದ್ರೆ ನಾವೇನೋ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಒಂದು ಪ್ರಚಾರಕ್ಕೋಸ್ಕರ ಒಂದ್ಸರಿ ಬಂದು ಕೊಡುವಂಥದ್ದಲ್ಲ. ಪ್ರತಿ ತಿಂಗಳು ಆ ಕುಟುಂಬಕ್ಕೆ ದಿನಸಿ ಏನಿದೆ ಒದಗಿಸೋ ಅಂತ ಕರ್ತವ್ಯ ನಮ್ಮ ಜೈ ಫೌಂಡೇಶನ್ ಇಂದ ಮಾಡ್ತೀವಿ. ಜೊತೆಗೆ ಮೆಡಿಸನ್ ಖರ್ಚುಗಳೇನಿದಾವೆ, ಅವ್ರು ಹೇಳಿದ್ರೆ ಈಗಾಗಲೇ 8,000 ಮೆಡಿಕಲ್ ಖರ್ಚಾಗುತ್ತದೆ. ಅದೇನೇ ಆಗ್ಲಿ, ಯಾಕಂದ್ರೆ ಒಂದು ಪ್ರಾಣ ಮುಖ್ಯ ನಮ್ಗೆ. ಒಂದು ಕುಟುಂಬದ ಆಧಾರ ಸ್ತಂಭ ಆ ವ್ಯಕ್ತಿ. ಅವ್ರು ಹಿರಿಯರಿದ್ದಾರೆ ನೋಡ್ಕೊಳಕ್ಕೆ. ಅವರೇ ದುಡಿಯುವಂತ ವ್ಯಕ್ತಿಗೆ ಇದರ ತೊಂದರೆ ಆದ್ರಾಗ ಅವ್ರ ಜೊತೆಗೆ ಯಾರಾದ್ರೂ ಒಬ್ರು ನಿಂತ್ಕೊಂಡು ಒಂದು ಮಾನಸಿಕ ಸ್ಥೈರ್ಯ, ಈಗ ಮೆಡಿಸಿನ್ಸ್ ಕೊಡಿಸ್ಬೋದು, ಕುಟುಂಬಕ್ಕೆ ದಿನಸಿ ತೋರಿಸ್ಬೋದು, ಬಟ್ ಮಾನಸಿಕವಾದ ಧೈರ್ಯ ತುಂಬಬೇಕು. ಆ ತುಂಬುವಂತ ಕೆಲಸ ನಮ್ ಜೈ ಫೌಂಡೇಶನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ, ಈಗ ಬೆಳಗ್ಗೆನೆ ಬಂದು ಅವರ ಒಂದು ಕುಟುಂಬನ ಭೇಟಿ ಮಾಡಿ ಆರೋಗ್ಯನ ವಿಚಾರಿಸಿ ಧೈರ್ಯನ ತುಂಬುವಂತ ಕೆಲಸ ಮಾಡಿದ್ದೀವಿ. ಜೊತೆಗೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಕೂಡ ಅವರು ಪ್ರತಿ ತಿಂಗಳು ಅವ್ರಿಗೇನು ಅಗತ್ಯ ಅವಶ್ಯಕತೆ ಇದೆ ಅದನ್ನು ಒದಗಿಸುವ ರೀತಿಯಲ್ಲಿ ಭರವಸೆ ಕೊಟ್ಟಿದ್ದೀನಿ. ನಿಲ್ತೀವಿ, ನಿರಂತರವಾಗಿ ನಿಲ್ತೀವಿ ನಾವು. ಮಕ್ಕಳಿಗೆ ಎಜುಕೇಶನ್ ಅದು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಅವ್ರಿಗೆ. ಆ ಎಜುಕೇಶನ್ ಮುಂದಕ್ಕೆ ಏನಿದೆ ಅದನ್ನ ನಾನು ನೋಡ್ಕೊಂತೀನಿ ಜೈ ಫೌಂಡೇಶನ್ ಕಡೆಯಿಂದ ಅಂತ. ಯಾಕಂದ್ರೆ ಇದೊಂದು ನಮ್ಮ ಕುಟುಂಬದ ಸದಸ್ಯ ಅಂತ ತಿಳ್ಕೊಂಡ್ಮೇಲೆ ಅವರ ಜವಾಬ್ದಾರಿಗಳು ಕೂಡ ನನ್ನ ಮೇಲೆ ಇರುತ್ತೆ. ಸೊ ಅದನ್ನ ನಾವು ಕೂಡಲೇ ನಾವು ಅದನ್ನ ತಿಳಿಸಿದೀವಿ ಅವ್ರಿಗೆ. ಬಹಳ ನೋವಾಯ್ತು. ಅದೇ ರೀತಿ ನಿಮ್ಮ ಮಾಧ್ಯಮಗಳ ಮೂಲಕ ನನ್ನ ಮನವಿ ಏನಂದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಹಲವಾರು ವ್ಯಕ್ತಿಗಳು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ದಾರೆ. ಈ ರೀತಿಯ ಒಂದು ಸಂದರ್ಭಗಳು ಎದುರಾದಾಗ, ಈಗ ನಮ್ಮ ಒಂದು ಕುಟುಂಬ, ಚಿಕ್ಕಬಳ್ಳಾಪುರನೇ ಒಂದು ಕುಟುಂಬ, ಇದು ನಮ್ಮ ಚಿಕ್ಕಬಳ್ಳಾಪುರ ಸರ್. ಇದು ನಮ್ಮ ಚಿಕ್ಕಬಳ್ಳಾಪುರ ಅಂದಾಗ ನಾವೆಲ್ಲರೂ ಒಂದು ಕುಟುಂಬದ ರೀತಿ ಭಾವನೆ ಬಂದು, ಈ ರೀತಿ ಯಾರಾದ್ರೂ ನೊಂದಿರೋರಿಗೆ ಎಲ್ಲರೂ ಸಹಾಯ ಹಸ್ತ ಚಾಚಿ. ಈಗ ನಾನು ಒಬ್ನೇ ಅಥವಾ ನಾನು ನಮ್ಮ ಜೈ ಫೌಂಡೇಶನ್ ಒಂದೇ ಅಂತಲ್ಲ, ಹಲವಾರು ಸಮಾಜ ಸೇವಕರಿದ್ದಾರೆ. ಅವರೆಲ್ಲರೂ ಕೂಡ ಮುಂದೆ ಬಂದು ಕುಟುಂಬಗಳಿಗೆ ಈ ರೀತಿ, ಇವರೇ ಅಂತಲ್ಲ, ಈ ರೀತಿ ಕುಟುಂಬಗಳಿಗೆ ಹಲವಾರು ಜನ ಏನು ನೋವಿನಲ್ಲಿದ್ದಾರೆ ಅವ್ರಿಗೆ ಸಹಾಯ ಹಸ್ತ ಚಾಚಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಂತ ಇದ್ದೀನಿ. ಎಲ್ಲರೂ ಮುಂದೆ ಬನ್ನಿ. ಮನೆಯದು ಕೂಡ ನಾನು ತಿಳಿಸಿದ್ದೀನಿ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ. ಯಾಕಂದ್ರೆ ಮಳೆಗಾಲದಲ್ಲಿ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ, ಅವರು ಆಚೆ ಬಂದು ಮಲಗ್ತಾ ಇದ್ದಾರೆ. ಅದನ್ನು ಕೂಡ ನಾನು ಸರಿಪಡಿಸ್ತೀನಿ ಅಂತ ಈ ಮೂಲಕ ತಿಳಿಸ್ತೀನಿ. ಕಷ್ಟದಲ್ಲಿರುವ ಒಂದು ಕುಟುಂಬಕ್ಕೆ ದೇವರಂತಾಗಿ ನಿಂತಿರುವ ಜಯಕುಮಾರ್ ಅವರ ಈ ಕಾರ್ಯ ನಿಜವಾಗಿಯೂ ಅಭಿನಂದನೀಯ. ಸುಮನ್ ಟಿವಿ ಕಡೆಯಿಂದ ಜಯಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮಾನವೀಯತೆ ಇನ್ನೂ ಬದುಕಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸಾಕ್ಷಿ. ಇನ್ನಷ್ಟು ಸಾಮಾಜಿಕ ಸುದ್ದಿಗಳಿಗಾಗಿ ನೋಡ್ತೀರಿ ಸುಮನ್ ಟಿವಿ.